ಸೊ ಈಜಿಪ್ಟ್ ನಲ್ಲಿ ಈ ಯುವತಿಯರು ಯಾಕೆ ಈ ರೀತಿ ಗುಂಡನ್ನ ಹೊಡಿಸ್ತಾರ ಗೊತ್ತಾ? ಅಂಡ್ ಕೀಬೋರ್ಡ್ಸ್ ಅಲ್ಲಿ ಲೆಟರ್ಸ್ ಎಲ್ಲ ಈ ಆಲ್ಫಾಬೆಟಿಕ್ ಆಗಿ ಯಾಕಿರಲ್ಲ. ಅಂಡ್ ನಮ್ಮಲ್ಲಿ ತುಂಬಾ ಜನಕ್ಕೆ ಈ ರೀತಿಯ ಮಜಲ್ ಇರುತ್ತೆ. ಸೊ ಇದರಿಂದ ಉಪಯೋಗ ಏನೋ ಗೊತ್ತಾ? ಹಾಗೆ ನಮ್ಮಲ್ಲಿ ಕೆಲವು ಮಂದಿಗೆ ಈ ಮಜಲ್ ಯಾಕೆ ಇರೋದಿಲ್ಲ ಅನ್ನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ನಿಮ್ಗಿದು ಗೊತ್ತಾ? ಪ್ರೀತಿಲಿರುವಂತಹ ವ್ಯಕ್ತಿಗಳು ಒಬ್ಬರ ಕಣ್ಣನ್ನ ಒಬ್ರು ನೋಡ್ಕೊಂಡಾಗ ಅವರಿಬ್ಬರ ಹೃದಯವು ಒಂದೇ ವೇಗದಲ್ಲಿ ಒಂದೇ ಕ್ರಮಬದ್ಧವಾಗಿ ಅವರ ಹಾರ್ಟ್ ಬೀಟ್ಸ್ ಅನ್ನು ಹೊಡ್ಕೋತಾವ. ಕ್ರಿಸ್ತಪೂರ್ವ 17ನೇ ಶತಮಾನದಲ್ಲಿ ಈಜಿಪ್ಟ್ ನಲ್ಲಿ ಈ ರೀತಿಯ ಗುಂಡನ್ನ ಹೊಡ್ಸಿರುವಂತ ಯುವತಿಯರನ್ನೇ ಅತ್ಯಂತ ಸುಂದರವಾದ ಮಹಿಳೆಯರಾಗಿ ಭಾವಿಸ್ತಿದ್ರು. ಆ ಗುಂಡು ಸ್ಮೂತ್ ಆಗಿ ಕಾಣಿಸೋದಕ್ಕೋಸ್ಕರ ಅದಕ್ಕೆ ಪಾಲಿಶ್ ಕೂಡ ಹಾಕೋತಿದ್ರು. ಸೊ ನಿಮ್ಮ ಒಂದು ಕೈಯನ್ನ ಈ ರೀತಿ ಫ್ಲಾಟ್ ಆಗಿ ಚಾಚಿ ನಿಮ್ಮ ಥಂಬ್ ಫಿಂಗರ್ ಅಂಡ್ ಪಿಂಕಿ ಫಿಂಗರ್ ಅನ್ನ ಹೀಗೆ ಇಟ್ಕೊಂಡ್ರೆ ಈ ರೀತಿಯ ಮಜಲ್ ಫಾರ್ಮ್ ಆಗುತ್ತೆ. ಇದನ್ನೇ ಪಲ್ಮರೀಸ್ ಲಾಂಗಸ್ ಮಜಲ್ ಅಂತಾರೆ. ಸೊ ಇದು ಪ್ರಪಂಚದಲ್ಲಿ 14% ಜನರಿಗೆ ಹೀಗಿರೋದಿಲ್ಲ. ಅಸಲಿಗೆ ಮಜಲ್ ನ ಉಪಯೋಗವೇನು? ತುಂಬಾ ಜನರಲ್ಲಿ ಇದು ಯಾಕಿರಲ್ವೋ ಈಗ ನೋಡೋಣ. ಈ ಮಜಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಕೈಯಲ್ಲಿ ಏನಾದ್ರೂ ಹಿಡ್ಕೊಂಡಾಗ ಆ ವಸ್ತುವನ್ನ ಬಿಡದೆ ಒಂದು ಬಲವಾದ ಗ್ರಿಪ್ ರೀತಿ ಈ ಮಜಲ್ ಕೆಲಸ ಮಾಡುತ್ತೆ. ಈ ಮಜಲ್ ಹೆಚ್ಚಾಗಿ ಮಂಕೀಸ್, ಚಿಂಪಾಂಜಿಗಳಲ್ಲಿ ತುಂಬಾ ಹೆಚ್ಚಾಗಿರ್ತವೆ. ಯಾಕಂದ್ರೆ ಅವು ಮರಗಳನ್ನ ಹತ್ತುತ್ತಾ ಈಗ ರೆಂಬೆಯನ್ನ ಹಿಡಿದು ನೇತಾಡ್ತಿರ್ಬೇಕಾದ್ರೆ ಗ್ರಿಪ್ ಹಾಗೆ ಬಲವಾಗಿ ಹಿಡ್ಕೊಳ್ಳೋದಕ್ಕೆ ಈ ಮಜಲ್ ಯೂಸ್ ಆಗುತ್ತೆ. ಸೊ ಹ್ಯೂಮನ್ ಎವಲ್ಯೂಷನ್ ಥಿಯರಿ ಪ್ರಕಾರ ಮಂಗನಿಂದನೇ ಮಾನವ ಅಂತಾರೆ. ಆದ್ರಿಂದ ಆದಿ ಮಾನವರಲ್ಲೂ ಕೂಡ ಈ ಮಜಲ್ ಇದೆ. ಆದ್ರೆ ಈ ಆದಿ ಮಾನವರು ಮರಗಿಡಗಳಲ್ಲಿ ಜೀವಿಸದೆ ತಮ್ಮ ಕಾಲಲ್ಲೇ ನಡೆಯೋದಕ್ಕೆ ಶುರು ಮಾಡಿದ್ರಿಂದ ಈ ಮಜಲ್ ಅಷ್ಟು ಅವಸರ ಇಲ್ಲದೆ ಇರೋ ಹಾಗಾಯ್ತು. ಸೊ ಈ ಕೆಲ ಶತಮಾನಗಳಿಂದ ಮನುಷ್ಯನ ಒಂದು ಶರೀರ ಬದಲಾಗ್ತಾನೆ ಬರ್ತಿದೆ. ಈ ಚೇಂಜಸ್ ನಲ್ಲೂ ಒಂದು ಭಾಗ ಅವರ ವಾರಸತ್ವವನ್ನ ಹಿಡಿದು ಕೆಲವು ಮಂದಿಲಿ ಈ ಮಜಲ್ ಅನ್ನೋದೇ ಮಾಯ ಆಗೋಯ್ತು. ಆದ್ರೆ ಹ್ಯೂಮನ್ ಎವಲ್ಯೂಷನ್ ಥಿಯರಿ ಅಂಡ್ ಜೆನೆಟಿಕ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಥಿಯರೀಸ್ ಅಲ್ಲಿ ಕನ್ಫರ್ಮೇಶನ್ ಇಲ್ಲ. 1816ರಲ್ಲಿ ಫ್ರಾನ್ಸ್ ಸೇರಿರುವಂತ ರೆನೆ ಲಾನೆಕ್ ಸ್ಟೆಥೋಸ್ಕೋಪ್ ಅನ್ನ ಕಂಡಿಡಿದ್ರು. ಒಂದು ಪೇಷಂಟ್ ನ ಹಾರ್ಟ್ ಬೀಟ್ಸ್ ಅನ್ನ ತಿಳ್ಕೊಳ್ಳೋದಕ್ಕೆ ಅವರು ಮಹಿಳೆಯರಾದ್ರೆ ಅವರ ಬೆನ್ನಿನ ಮೇಲೆ ಈ ಸ್ಟೆಥೋಸ್ಕೋಪ್ ಅನ್ನ ಹಿಡೋದು ಆತನಿಗೆ ಒಂದ್ ರೀತಿಯ ಬೇಸರ ಮೂಡ್ತು. ಆದ್ರಿಂದ ಮತ್ತೊಂದು ರೀತಿಯ ಸ್ಟೆಥೋಸ್ಕೋಪ್ ಅನ್ನ ಕಂಡುಹಿಡಿಯಲೇಬೇಕಂತ ಈಗ ಈ ಹಾರ್ಟ್ ಮೇಲೆ ಇಡುವಂತ ಸ್ಟೆಥೋಸ್ಕೋಪ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಥಾಯ್ಲೆಂಡ್ ನ ಬ್ಯಾಂಕಾಕ್ ಯೂನಿವರ್ಸಿಟಿಯಲ್ಲಿ ನಡೆಯುವಂತಹ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಚೀಟಿಂಗ್ ನಲ್ಲಿ ಪಾಲ್ಗೊಳ್ಳದೆ ಇರೋದಕ್ಕೋಸ್ಕರ ಈ ಆಂಟಿ ಚೀಟಿಂಗ್ ಹೆಲ್ಮೆಟ್ಸ್ ಅನ್ನ ಹಾಕೊಳ್ಳೇಬೇಕು. ಫೈನಲಿ ಕೀಬೋರ್ಡ್ಸ್ ಅಲ್ಲಿ ಲೆಟರ್ಸ್ ಎಲ್ಲ ಆಲ್ಫಾಬೆಟಿಕ್ ಆಗಿ ಹೀಗೆ ಒಂದೇ ಆರ್ಡರ್ ಅಲ್ಲಿ ಯಾಕಿಲ್ಲ? ನಾರ್ಮಲ್ ಆಗಿ ಈಗ ಯೂಸ್ ಮಾಡ್ತಿರೋ ಕೀಬೋರ್ಡ್ ಅನ್ನ ಕ್ವೆರ್ಟಿ ಕೀಬೋರ್ಡ್ ಅಂತಾರ. ಮೊಬೈಲ್ ಕೀಬೋರ್ಡ್ಸ್ ನಿಂದ ಹಿಡಿದು ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ ಈಗ ಪ್ರತಿ ಕೀಬೋರ್ಡ್ ನಲ್ಲೂ ಈ ಕ್ವೆರ್ಟಿ ಕೀಬೋರ್ಡ್ ಲೇಔಟ್ ಅನ್ನ ಯೂಸ್ ಮಾಡ್ತಿದ್ದೀರಾ. ಅದಕ್ಕೆ ಈ ನೇಮ್ ಹೇಗ್ ಬಂತು ಅಂದ್ರೆ ಈ ಕೀಬೋರ್ಡ್ ನಲ್ಲಿರೋ ಈ ಫಸ್ಟ್ ಕೀ ಲೆಟರ್ಸ್ ಅನ್ನ ತಗೊಂಡು ಇದನ್ನ ಕ್ವೆರ್ಟಿ ಕೀಬೋರ್ಡ್ ಅಂತಾರ. ಸೊ ಸ್ಟಾರ್ಟಿಂಗ್ 1870ರಲ್ಲಿ ಕ್ರಿಸ್ಟೋಫರ್ ಲದಾಮ್ ಶೋಸ್ ಅನ್ನೋ ಒಬ್ಬ ಅಮೆರಿಕನ್ ಈ ಕ್ವೆರ್ಟಿ ಕೀಬೋರ್ಡ್ ಇರೋ ಟೈಪ್ ರೈಟರ್ ಅನ್ನ ಕಂಡಿಡ್ದ. ಸೊ ಆಗ್ಲಿಂದ ಇದೇ ಲೇಔಟ್ ಅನ್ನ ಇವತ್ತಿಗೂ ಯೂಸ್ ಮಾಡ್ತಿದೀವಿ. ಆ ನಂತರ ಬೇರೆ ಟೈಪ್ ಆಫ್ ಕೀಬೋರ್ಡ್ಸ್ ಬಂದು ಆದ್ರೆ ಎಲ್ಲರೂ ಈ ಕ್ವೆರ್ಟಿ ಕೀಬೋರ್ಡ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಇದನ್ನೇ ಯೂನಿವರ್ಸಲ್ ಕೀಬೋರ್ಡ್ ಆಗಿ ಬಳಸ್ತಿದ್ದಾರೆ. ಸೊ ಈ ಕೀಬೋರ್ಡ್ಸ್ ಅಲ್ಲಿ ಲೆಟರ್ಸ್ ಯಾಕೆ ಆಲ್ಫಾಬೆಟಿಕ್ ಆಗಿ ಇಲ್ಲ ಅಂದ್ರೆ 1870ರಲ್ಲಿ ಫಸ್ಟ್ ಟೈಮ್ ಟೈಪ್ ರೈಟರ್ ಅನ್ನ ಕಂಡಿಡಿದಾಗ ಅದನ್ನ ಟೆಲಿಗ್ರಾಫ್ ಆಪರೇಟರ್ ಹತ್ರ ಟೆಸ್ಟ್ ಮಾಡಿಸಿದ್ರು. ಅದರಲ್ಲಿ ಲೆಟರ್ಸ್ ಎಲ್ಲ ಆಲ್ಫಾಬೆಟಿಕ್ ಆಗಿ ಒಂದೇ ಆರ್ಡರ್ ಅಲ್ಲಿ ಸೆಟ್ ಮಾಡಿದ್ರು. ಹಾಗಿರೋದ್ರಿಂದ ಟೈಪ್ ರೈಟರ್ಸ್ ಟೈಪ್ ಮಾಡುವಾಗ ಕನ್ಫ್ಯೂಸ್ ಆಗೋದ್ರು. ಅದರ ಕೀಸ್ ಎಲ್ಲ ಹೀಗೆ ಒಂದೇ ಆರ್ಡರ್ ಅಲ್ಲಿ ಇರೋದ್ರಿಂದ ಟೈಪ್ ಮಾಡೋದಕ್ಕೆ ಒಂದು ಆರ್ಡರ್ ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಕೂಡ ತುಂಬಾ ಟೈಮ್ ಹಿಡಿಯೋದು. ಸೊ ಈ ಫೀಡ್ಬ್ಯಾಕ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಎಷ್ಟೋ ರೀತಿಯ ಕೀಬೋರ್ಡ್ಸ್ ಅನ್ನ ಬದಲಾಯಿಸಿದ ನಂತರ ಈ ಕ್ವೆರ್ಟಿ ಕೀಬೋರ್ಡ್ ಲೇಔಟ್ ಅನ್ನ ಡಿಸೈನ್ ಮಾಡಿದ್ರು. ಸೊ ಈ ಕೀಬೋರ್ಡ್ ಅಲ್ಲಿ ನಾವು ಹೆಚ್ಚಾಗಿ ಯೂಸ್ ಮಾಡೋ ಕೀಸ್ ಅನ್ನ ಕನ್ವೆ ಆಗಿ ಎರಡು ಕೈಯಲ್ಲೂ ಟೈಪ್ ಮಾಡೋ ವಿಧವಾಗಿ ಹಾಗೆ ಟೈಪಿಂಗ್ ಫಾಸ್ಟ್ ಆಗೋ ವಿಧವಾಗಿನೂ ಡಿಸೈನ್ ಮಾಡಿದ್ರು. ಇನ್ನ ಆಗ್ಲಿಂದ ಇದೇ ಡಿಸೈನ್ ಕಂಟಿನ್ಯೂ ಆಗ್ತಾ ಬಂತು. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.